ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು IRCTC ಟಿಕೆಟ್ ಕ್ಯಾನ್ಸಲೇಷನ್ ಯಾವ ಥರ ಮಾಡೋದು ಮತ್ತು ರಿಫಂಡಿಗೆ ಯಾವ ಥರ ಅಪ್ಲೈ ಮಾಡೋದು ಪ್ರೂಫ್ ಮೂಲಕ ಇಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನೀವೊಂದು CSC VL ಆಗಿದ್ದರೆ ಅಥವಾ ನೀವು ಯಾವುದೇ ಒಂದು ಪೋರ್ಟಲ್ನಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡ್ತಾಯಿದ್ರೆ ಯಾವ ಥರ ಕ್ಯಾನ್ಸಲ್ ಮಾಡಿ ರಿಫಂಡ್ ಮಾಡೋದು ಅನ್ನೋದನ್ನು ಈ ವಿಡಿಯೋ ನೋಡ್ಬೋದು. ಇಲ್ಲಿ ನೀವು ಲಾಗಿನ್ ಮಾಡಿದ ಬಳಿಕ ಹಿಸ್ಟ್ರಿಯಲ್ಲಿ ಹೋಗಿ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟಿಕೆಟ್ ಹಿಸ್ಟ್ರಿ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಬುಕ್ಕಿಂಗ್ ಆಗಿರೋ ಟಿಕೆಟು ಮತ್ತು ಕ್ಯಾನ್ಸಲ್ ಆಗಿರೋ ಎಲ್ಲ ಮಾಹಿತಿ ಇಲ್ಲಿ ನೀವು ಕಾಣಿಸ್ಬೋದು. ಇಲ್ಲಿ ಆ್ಯಕ್ಷನ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಟಿಕೆಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ಬಳಿಕ ನಿಮ್ಮ ಟಿಕೆಟ್ ಒಂದು ಪಕ್ಷ ಇದು ಓಪನ್ ಆಗ್ತಾ ಇಲ್ಲ ಅಂದರೆ ನೋಡಿ, ಇಲ್ಲಿ ಬೇರೆ ಒಂದು ಟಿಕೆಟ್ ನೀವು ಇಲ್ಲಿ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ ಟಿಕೆಟ್ ಇದು ಓಪನ್ ಆಗುತ್ತೆ. ನೀವು ಬುಕ್ಕಿಂಗ್ ಮಾಡಿರ್ತೀರ ಆ ಟಿಕೆಟ್ ಓಪನ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಲಾಸ್ಟಿಗೆ ಕ್ಯಾನ್ಸಲ್ ಟಿಕೆಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಟಿಕೆಟ್ನ ಕ್ಯಾನ್ಸಲೇಷನ್ ಮಾಡ್ಬೋದು. ನೋಡಿ, ಇಲ್ಲಿಂದ ನಿಮಗೆ ಕ್ಯಾನ್ಸಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮಗೆ ಯಾವುದೇ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇಲ್ಲ ಅಂದರೆ ಇಲ್ಲಿ IRCTC ಇಮೇಲ್ ID ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡ್ಕೊಳ್ರಿ. ಇಲ್ಲಿ ನೋಡಿ, ಇಲ್ಲಿ ಕ್ಯಾನ್ಸಲೇಷನ್ ಟಿಕೆಟ್ಸ್ ಅಂತ ಇದೆ ನೋಡಿ, etickets@irctc.co.in ಈ ಮೇಲಿಗೆ ನೀವು ಮೇಲ್ ಮಾಡಿದರೆ ಇಮ್ಮಿಡಿಯೇಟಾಗಿ ನಿಮ್ಮ ಟಿಕೆಟ್ ಕ್ಯಾನ್ಸಲ್ ಆಗೋದು. ಒಂದು ಪಕ್ಷ ನಿಮ್ಮ ಪೋರ್ಟಲ್ ಮೂಲಕ ಕ್ಯಾನ್ಸಲೇಷನ್ ಆಗ್ತಾ ಇಲ್ಲ ಅಂದರೆ ಈ ಇಮೇಲಿಗೆ ನೀವು ಮೇಲ್ ಮಾಡಬೇಕಾಗುತ್ತೆ. ಟಿಕೆಟ್ ಕ್ಯಾನ್ಸಲೇಷನ್ ಸಬ್ಜೆಕ್ಟಲ್ಲಿ ಟಿಕೆಟ್ ಕ್ಯಾನ್ಸಲೇಷನ್ ಅಂತ ನೀವು ಟೈಪ್ ಮಾಡಿ ಇಮೇಲ್ ಮಾಡಬೇಕು. ನೋಡಿ, ಇಲ್ಲಿ ಡಿಯರ್ ಸರ್ ಮೇಡಮ್ ಅಂತ ಟೈಪ್ ಮಾಡಿ ಪ್ಲೀಸ್ ಕ್ಯಾನ್ಸಲ್ ಮೀ ಟು PNR ಅಂದರೆ ನೀವು ಎಷ್ಟು ಟಿಕೆಟ್ ಕ್ಯಾನ್ಸಲ್ ಮಾಡಬೇಕಂತಿದ್ದೀರಾ ಅಲ್ಲಿ ನೀವು ಅಷ್ಟು PNR ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ. PNR ನಂಬರ್ ನಿಮಗೆ ಟಿಕೆಟಲ್ಲಿ ಸಿಕ್ಕಿರುತ್ತೆ. ಆ PNR ನಂಬರ್ ಹಾಕಿ ಇಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿ ನಿಮ್ಮ ಹೆಸರು ಹಾಕಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸೆಂಡ್ ಮಾಡಬೇಕು. etickets@irctc.co.in ನೋಡಿ, ಇಲ್ಲಿ ಮೇಲ್ ಮಾಡಿದ ತಕ್ಷಣ ನಿಮಗೆ ಹಾಫ್ ಆನ್ ಅವರಲ್ಲಿ 10 ಮಿನಿಟ್ಸಲ್ಲಿ ಈ ಟಿಕೆಟ್ ಕ್ಯಾನ್ಸಲ್ ಆಗುತ್ತೆ. ಒಂದು ಪಕ್ಷ ಅಲ್ಲಿ ನಿಮ್ಮ ಲಾಗಿನ್ನಲ್ಲಿ ಕ್ಯಾನ್ಸಲ್ ಆಗ್ತಾ ಇಲ್ಲ ಅಂದರೆ ಇಮೇಲ್ ಮೂಲಕ ಕೂಡ ನೀವು ಟಿಕೆಟ್ನ ಕ್ಯಾನ್ಸಲ್ ಮಾಡ್ಬೋದು. ಇಮ್ಮಿಡಿಯೇಟಾಗಿ ಕ್ಯಾನ್ಸಲ್ ಆಗುತ್ತೆ. ಹೌದು ಸ್ನೇಹಿತರೆ, ಲೇಟ್ ಆಗಲ್ಲ ಇಮೇಲ್ ಮೂಲಕ. ನಂತರ ನೋಡಿ, ಇಲ್ಲಿ ಕ್ಯಾನ್ಸಲ್ ಟಿಕೆಟ್ ಮೇಲೆ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು. ನೋಡಿ ಯಾವೆಲ್ಲ ಕ್ಯಾನ್ಸಲ್ ಆಗಿದೆ ಇದೆ ನೋಡಿ. ಈಗ ಇಮೇಲ್ ಮೂಲಕ 2 PNR ನಾನು ಕ್ಯಾನ್ಸಲ್ ಮಾಡಿದ್ದೆ, ಅದು ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲೇಷನ್ ಆದ ಬಳಿಕ ಇಲ್ಲಿ OTP ವೆರಿಫಿಕೇಷನ್ ಪೆಂಡಿಂಗ್ ಅಂತ ಇದೆ ನೋಡಿ ಸ್ನೇಹಿತರೆ. OTP ವೆರಿಫಿಕೇಷನ್ ನೀವು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಒಂದು ಪಕ್ಷ OTP ವೆರಿಫಿಕೇಷನ್ ಮಾಡಲಿಲ್ಲ ಅಂದರೆ ರಿಫಂಡ್ ಬರಲ್ಲ. ಆದ್ದರಿಂದ ಇಲ್ಲಿ ಮತ್ತೆ ನೀವು ಆ್ಯಕ್ಷನಲ್ಲಿ ಹೋಗಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ಇಫ್ ಯು ಕ್ಯಾನ್ಸಲ್ ದಿ ಟಿಕೆಟ್ OTP ವೆರಿಫಿಕೇಷನ್ ಇಸ್ ಕಂಪಲ್ಸರಿ ಟು ಇನಿಷಿಯೇಟ್ ದಿ ರಿಫಂಡ್ ಪ್ರೋಸೆಸ್. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ನಿಖರವಾಗಿ ಇಲ್ಲಿ ಕೊಡಲಾಗಿದೆ. ನೀವು ರಿಫಂಡ್ ಪಡೆಯಲು OTP ವೆರಿಫಿಕೇಷನ್ ಮಾಡಲೇಬೇಕಾಗುತ್ತೆ. OTP ವೆರಿಫಿಕೇಷನ್ ಮಾಡಲಿಲ್ಲ ಅಂದರೆ ಯಾವುದು ರಿಫಂಡ್ ಬರಲ್ಲ. ಆದ್ದರಿಂದ ಕಂಪಲ್ಸರಿ ನೀವು ಕ್ಯಾನ್ಸಲ್ ಆದ ಬಳಿಕ ಟಿಕೆಟ್ ಕ್ಯಾನ್ಸಲ್ ಮಾಡಿದ ಬಳಿಕ OTP ವೆರಿಫಿಕೇಷನ್ ಅಂದರೆ ಕಸ್ಟಮರಿಗೆ OTP ವೆರಿಫಿಕೇಷನ್ ನಾವು ಮೊಬೈಲಿಗೆ OTP ಹೋಗುತ್ತೆ, ಅದು ತೊಗೊಂಡು ಇಲ್ಲಿ ನಾವು ಕನ್ಫರ್ಮ್ ಮಾಡಬೇಕು. ಇಲ್ಲಿ ಏಜೆಂಟ್ ಇಂಟರ್ಫೇಸ್ ಅಂತ ಒಂದು ಆಪ್ಷನ್ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಏಜೆಂಟ್ ಇಂಟರ್ಫೇಸ್ ಹೋಮ್ ಪೇಜ್ ಆಪರೇಷನ್ IRCTC.co.in ವೆಬ್ಸೈಟನ್ನು ನೀವು ಓಪನ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಮಾಡ್ಕೋಬೇಕು. ನಿಮ್ಮ ಯೂಸರ್ ID, ನೀವು IRCTC ಲಾಗಿನ್ ID ಪಾಸ್ವರ್ಡ್ ಕ್ಯಾಪ್ಚಾ ಹಾಕಿ ಇಲ್ಲಿ ಅಕ್ಸೆಪ್ಟ್ ಮೇಲೆ ಟಿಕ್ ಮಾಡಿಕೊಂಡು ಲಾಗಿನ್ ಮಾಡ್ಕೋಬೇಕು. ಏಜೆಂಟ್ ಇಂಟರ್ಫೇಸ್ ಅಪ್ಲಿಕೇಶನ್ ಅಂತ ಇದು. ಇಲ್ಲಿ ನೀವು ಲಾಗಿನ್ ಆದ ಬಳಿಕ ನೋಡಿ, ಇಲ್ಲಿ ಆಪ್ಷನ್ಸ್ ಇದೆ ನಿಮಗೆ. ಇಲ್ಲಿ ನೋಡಿ ಎನ್ಕ್ವೈರೀಸ್ ಅಂತ ಇದೆ. ನಂತರ ಇಲ್ಲಿ OTP ಫಾರ್ ರಿಫಂಡ್ ಅಂತ ಇದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ PNR ನಂಬರ್ ಹಾಕಬೇಕು. ಯಾವ ಟಿಕೆಟ್ IRCTC ಟಿಕೆಟ್ ನೀವು ಕ್ಯಾನ್ಸಲ್ ಮಾಡಬೇಕಂತಿದ್ದೀರಾ PNR ನಂಬರ್ ಹಾಕಿ ಮತ್ತು ಇಲ್ಲಿ ಕ್ಯಾನ್ಸಲೇಷನ್ ID ಕೂಡ ನಿಮಗೆ ಸಿಗುತ್ತೆ. ನೀವು ಕ್ಯಾನ್ಸಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಲಾಗಿನ್ ಮಾಡಿದ ನಂತರ ಕ್ಯಾನ್ಸಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಕ್ಯಾನ್ಸಲೇಷನ್ ID ಮತ್ತು PNR ನಂಬರ್ ಎರಡೂ ಇಲ್ಲಿ ಸಿಗುತ್ತೆ ನಿಮಗೆ. ಇದನ್ನು ಕಾಪಿ ಮಾಡಿ ಅಲ್ಲಿ ಏಜೆಂಟ್ ಇಂಟರ್ಫೇಸ್ ವೆಬ್ಸೈಟಲ್ಲಿ ನೀವು ಹಾಕಬೇಕಾಗುತ್ತೆ. ಇದು ಕ್ಯಾನ್ಸಲೇಷನ್ ID ಮತ್ತು PNR ನಂಬರ್ ಎರಡೂ ಕೂಡ ಹಾಕಿ ರೀಸೆಂಡ್ OTP ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡಿ, ವೆಬ್ಸೈಟ್ ಮೂಲಕನೂ ನಾನು ತೋರಿಸಿಕೊಡ್ತಾ ಇದ್ದೀನಿ ಮತ್ತು ಇಮೇಲ್ ಮೂಲಕನೂ ನಾನು ತೋರಿಸಿಕೊಡ್ತಾ ಇದ್ದೀನಿ. ಎಲ್ಲ ವೀಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ 100% ಇಲ್ಲಿ ನಿಮಗೆ ರಿಫಂಡ್ ಬಂದೇ ಬರುತ್ತೆ. ನೋಡಿ, ಇಲ್ಲಿ ಇನ್ವ್ಯಾಲಿಡ್ ಡೀಟೇಲ್ಸ್ ಇದರ್ PNR ನಂಬರ್ ಆರ್ ಕ್ಯಾನ್ಸಲೇಷನ್ ID ಫಾರ್ ಪ್ರೋಸೆಸ್ ಅಂತ ಇದೆ. ಇನ್ವ್ಯಾಲಿಡ್ ಅಂತ ಬರ್ತಾಯಿದೆ. ಕರೆಕ್ಟಾಗಿ ಹಾಕಿದರೂ ಕೂಡ ಇಲ್ಲಿ ಈ ಥರ ಬರ್ತಾಯಿದೆ. ಆವಾಗ ನಾವು ಏನು ಮಾಡಬೇಕು, equery.irctc.co.in ಈ ವೆಬ್ಸೈಟ್ ಮೂಲಕ ನಾವು ರಿಫಂಡಿಗೆ ಅಪ್ಲೈ ಮಾಡ್ಬೋದು. ನೋಡಿ, ಈ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ IRCTC ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರಾ ಆ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ
ಸಬ್ಮಿಟ್ ಮಾಡ್ಕೊಳ್ಳಿ. ನೋಡಿ ನಿಮ್ಮ ಮೊಬೈಲಿಗೆ OTP ಬಂದಿರುತ್ತೆ. OTP ಬಂದ ನಂತರ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫೈ ಮಾಡ್ಕೋಬೇಕು. ನೋಡಿ ಅಲ್ಲಿ ಏಜೆಂಟ್ ಇಂಟರ್ಫೇಸಲ್ಲಿ ರಿಫಂಡಿಗೆ ಅಪ್ಲೈ ಮಾಡಲು ಹೋದಾಗ ಅಲ್ಲಿ ನಮಗೆ ಯಾವುದೇ ಒಂದು OTP ಕಸ್ಟಮರ್ ಮೊಬೈಲಿಗೆ ಹೋಗ್ತಾ ಇಲ್ಲ. ಇದನ್ನು ಲಾಗಿನ್ ಮಾಡಿದ ಬಳಿಕ ನೀವು ಇಲ್ಲಿ ರಿಫಂಡ್ ಅಂತ ಸೆಲೆಕ್ಟ್ ಮಾಡಿ ಟಿಕೆಟ್ ಕ್ಯಾನ್ಸಲೇಷನ್ ರಿಫಂಡ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ಸಬ್ ಕ್ಯಾಟಗರಿಯಲ್ಲಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬುಕ್ಕಿಂಗ್ ಟ್ರಾನ್ಸಾಕ್ಷನ್ ID ಹಾಕಿ ಮತ್ತು ಪ್ಲೀಸ್ ಎಂಟರ್ PNR ನಂಬರ್ ಅಂತ ಇದೆ. ಯಾವ್ದಾರ ಒಂದು PNR ನಂಬರ್ ಅಥವಾ ಟ್ರಾನ್ಸಾಕ್ಷನ್ ID ಹಾಕಿ ಸರ್ಚ್ ಮಾಡ್ಕೋಬೇಕು. ನೋಡಿ ಡಿಯರ್ ಕಸ್ಟಮರ್, ಆ್ಯಸ್ ಪರ್ ಅವರ್ ರೆಕಾರ್ಡ್ಸ್ ಒನ್ ಪ್ಯಾಸೆಂಜರ್ ಹ್ಯಾವ್ ಬೀನ್ ಕ್ಯಾನ್ಸಲ್ಡ್ ದಿ ಟಿಕೆಟ್ ರಿಫಂಡ್ ವಿಲ್ ಬಿ ಜನರೇಟೆಡ್ ಅಂತ ಬಂದಿದೆ ನೋಡಿ ಇಲ್ಲಿ. ನಿಮಗೆ ಈ ಥರ ನಿಮಗೆ ರಿಫಂಡ್ ಬರಲಿಲ್ಲ ಅಂದರೆ ಇಲ್ಲಿ ಕಂಪ್ಲೇಂಟ್ನ ರೈಸ್ ಮಾಡ್ಕೋಬಹುದು. ರೈಸ್ ಮಾಡಿ ಸಬ್ಮಿಟ್ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ OTP ಕಸ್ಟಮರ್ ಮೊಬೈಲಿಗೆ OTP ಹೋಗ್ತಾ ಇಲ್ಲ. ಆದ್ದರಿಂದ ಈ ರೀತಿ ಮಾಡಿ ನಾವು ಕಂಪ್ಲೇಂಟ್ನ ರೈಸ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ರಿಫಂಡಿಗೆ ಪ್ರೊಸೀಡ್ ಆಗುತ್ತೆ. ನೋಡಿ ಇಲ್ಲಿ ಡಿಯರ್ ಸರ್ ಪ್ಲೀಸ್ ಇಶ್ಯೂ ದಿ ರಿಫಂಡ್ ಅಮೌಂಟ್ ಆ್ಯಸ್ ಕಸ್ಟಮರ್ ಕ್ಯಾನ್ಸಲ್ ದಿ ಟಿಕೆಟ್ ಅಂತ ನೀವು ಒಂದು ಟಿಕೆಟ್ನ ರೈಸ್ ಮಾಡಬೇಕು. ಇಷ್ಟು ಡಿಸ್ಕ್ರಿಪ್ಷನಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮಾಡ್ಕೊಳ್ಳಿ. ನೋಡಿ ಇದು ಕನ್ಸರ್ನ್ ಸಕ್ಸಸ್ಫುಲಿ ರೈಸ್ಡ್ ಅಂತ ಬಂದಿದೆ. ಈಗ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲೋಸ್ ಮಾಡ್ಕೊಂಡು ನಂತರ ನೋಡಿ ಇಲ್ಲಿ ಈಗ ನಿಮಗೆ ಮೇಲ್ ಬಂದಿರುತ್ತೆ. ಇದು ಕೈಂಡ್ಲಿ ನೋಟ್ ದಟ್ ವಿ ಹ್ಯಾವ್ ಪ್ರೊಸೆಸ್ ದಿ ರಿಫಂಡ್ ಅಮೌಂಟ್ ಆ್ಯಸ್ ಪರ್ ದಿ ಫಾಲೋಯಿಂಗ್ ಡೀಟೇಲ್ಸ್. ಇಟ್ ಮೇ ಟೇಕ್ 3 to 4 ವರ್ಕಿಂಗ್ ಡೇಸ್ ಆರ್ ಫಾರ್ ನೆಟ್ ಬ್ಯಾಂಕಿಂಗ್ ಡೈರೆಕ್ಟ್ ಡೆಬಿಟ್ ಫೆಸಿಲಿಟಿ ಆ್ಯಂಡ್ 6 to 7 ವರ್ಕಿಂಗ್ ಡೇಸ್ ಇನ್. ನೋಡಿ ಈ ಥರ ನಿಮಗೆ ಮೇಲಿಗೆ ಒಂದು ಮೆಸೇಜ್ ಕೂಡ ಬಂದಿರುತ್ತೆ. ಇಷ್ಟು ಮಾಡಿದ ನಂತರ ಅಮೌಂಟು ಬರಲಿಲ್ಲ ಅಂದರೆ ನೀವು ಕಡ್ಡಾಯವಾಗಿ OTP ವೆರಿಫಿಕೇಷನ್ ಮಾಡಲೇಬೇಕು. ಅದು ಕೂಡ ನಾನು ಇಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ನೋಡಿ ಈ ಥರ ಮೆಸೇಜ್ ಬಂದ ನಂತರ ಮತ್ತೊಮ್ಮೆ ನೀವು ನಿಮ್ಮ ಲಾಗಿನ್ ಮಾಡ್ಕೊಳ್ಳಿ. IRCTC ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿದ ನಂತರ ಇಲ್ಲಿ ಹಿಸ್ಟ್ರಿಯಲ್ಲಿ ಹೋಗಿ ಟ್ರೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ಕ್ಯಾನ್ಸಲ್ಡ್ ಟಿಕೆಟ್ ಅಂತ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ ಇಲ್ಲಿ OTP ವೆರಿಫಿಕೇಷನ್ ಪೆಂಡಿಂಗ್ ಅಂತ ಇದೆ ನೋಡಿ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಹೌದು ಸ್ನೇಹಿತರೆ, ಇಲ್ಲಿ ಕ್ಲಿಕ್ ಮಾಡಿದರೆ ಮಾತ್ರ ನಾವು OTP ಕಳಿಸಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ OTP ಹೋಗಲ್ಲ. ಆದ್ದರಿಂದ ನೋಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊಬೈಲಿಗೆ ಕಸ್ಟಮರ್ನ ಮೊಬೈಲಿಗೆ OTP ಹೋಗಿರುತ್ತೆ. ಅವರಿಗೆ ಕೇಳಿಕೊಂಡು OTP ಹಾಕಿ ವೆರಿಫೈ ಮಾಡಿದರೆ ಮಾತ್ರ ಇಲ್ಲಿ ರಿಫಂಡ್ ಬರುತ್ತೆ, ಇಲ್ಲಾಂದರೆ ರಿಫಂಡ್ ನಮಗೆ ಬರಲ್ಲ. ಆದ್ದರಿಂದ OTP ವೆರಿಫಿಕೇಷನ್ ಪೆಂಡಿಂಗ್ ಅಂತ ಒಂದು ಆಪ್ಷನ್ ಏನಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ OTP ಹೋಗುತ್ತೆ. ಅಲ್ಲಿ OTP ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ರಿಫಂಡ್ ಹ್ಯಾಸ್ ಬೀನ್ ಇನಿಷಿಯೇಟೆಡ್, ಯು ವಿಲ್ ಗೆಟ್ ಯುವರ್ ರಿಫಂಡ್ ಅಮೌಂಟ್ 490 ಆ್ಯಸ್ ಸೂನ್ ಅಂತ ಬಂದಿದೆ ನೋಡಿ. ಈ ರೀತಿಯಾಗಿ ನೀವು OTPನ ವೆರಿಫೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇದು ಮಾಡಿದ ನಂತರ ನಿಮ್ಮ ವ್ಯಾಲೆಟಿಗೆ ಅಂದರೆ ನೀವು CSC ಡಿಜಿಟಲ್ ಸೇವಾ ಪೋರ್ಟಲ್ನಲ್ಲಿ ನಿಮಗೆ ಇಲ್ಲಿ ರಿಫಂಡ್ ಬಂದಿರೋದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ವ್ಯಾಲೆಟ್ ಲೆಡ್ಜರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ರಿಫಂಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿದರೆ ನಿಮಗೆ ಇಲ್ಲಿ ಅಮೌಂಟ್ ರಿಫಂಡ್ ಆಗಿದೆ ನೋಡಿ. ಇಲ್ಲಿ 490 ರೂಪೀಸ್ ಕ್ರೆಡಿಟೆಡ್ ಅಂತ ಬಂದಿದೆ ನೋಡಿ. ನಿಮ್ಮ ವ್ಯಾಲೆಟಿಗೆ ಇದು ರಿಫಂಡ್ ಆಗುತ್ತೆ. ನೀವು ನಂತರ ಕಸ್ಟಮರ್ಗೆ ನೀವು ಇದನ್ನು ಕೊಡಬೇಕಾಗುತ್ತೆ, ಕಸ್ಟಮರ್ ಏನಾದ್ರು ಕ್ಯಾನ್ಸಲೇಷನ್ ಮಾಡಿದರೆ. ಈ ರೀತಿಯಾಗಿ ನೀವು IRCTC ಟಿಕೆಟ್ ಬುಕ್ ಮಾಡಿದ ನಂತರ ಒಂದು ಪಕ್ಷ ಕಸ್ಟಮರ್ ಕ್ಯಾನ್ಸಲ್ ಮಾಡಿದರೆ ರಿಫಂಡಿಗೆ ಈ ಥರ ನೀವು ಅಪ್ಲೈ ಮಾಡಬೇಕಾಗುತ್ತೆ ನೋಡಿ. ವೆಬ್ಸೈಟ್ ಮೂಲಕ ನೀವು ರಿಫಂಡಿಗೆ ಅಪ್ಲೈ ಮಾಡಬೇಕು. ನಂತರ OTP ವೆರಿಫಿಕೇಷನ್ ಮಾಡಲೇಬೇಕಾಗುತ್ತೆ. OTP ವೆರಿಫಿಕೇಷನ್ ಮಾಡಲಿಲ್ಲ ಅಂದರೆ ರಿಫಂಡ್ ಬರಲ್ಲ. ಆದ್ದರಿಂದ ಎಲ್ಲ ಪ್ರೊಸೀಜರ್ನ ಫಾಲೋ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ. ಮುಂದೆ ಇದೇ ಥರ ಯೂಸ್ಫುಲ್ ಆದ ವಿಡಿಯೋಸ್ ನೋಡಲಿಕ್ಕೆ ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ. ಧನ್ಯವಾದಗಳು.